ಗುರು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಜಾಗಿಂಗ್ ಮಾಡಿ ಓಡಾಡೋ ಟೈಮಲ್ಲಿ ಈ ಒಂದು ಯೂತ್ಸು ಅಂತಲೇ ಹೇಳ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ತೊಗೊಂಡು ಇದೊಂದು ಮಠ ಮಂದಿರಗಳನ್ನು ಕ್ಲೀನ್ ಮಾಡೋ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಭಾಗಿಯಾಗಿದ್ದಾರೆ. ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್. ನೋಡಿ, ಇವರೆಲ್ಲ ವೃಕ್ಷಧರ್ಮ ಫೌಂಡೇಶನ್ ಅಂತ ಒಂದು ಇವ್ರದ್ದೇ ಆದ ಒಂದು ಸಂಘ ಕಟ್ಕೊಂಡು ಎಲ್ಲಿ ಗುಡಿ ಗೋಪುರಗಳು ಮಠ ಮಂದಿರಗಳು ಆಳ್ಬಿದೆಯೋ ಮತ್ತು ಅರಳಿಕಟ್ಟೆಗಳು ಎಲ್ಲಿ ನೆಲಗುದಿಗೆ ಬಿದ್ದಿದೆಯೋ ಅಂಥವನ್ನೆಲ್ಲ ಒಂದು ನವನಿರ್ಮಾಣ ಮಾಡಿ ಪುನರ್ಜೀವ ಕೊಟ್ಟು ಅದಕ್ಕೆ ಒಂದು ಹೊಸ ಚೇತನ ತುಂಬಿಸಿ ಅದರಲ್ಲೆಲ್ಲ ಒಂದು ಕ್ಲೀನ್ ಮಾಡಿ ಒಂದು ಹೊಸದಾಗಿ ಆ ಊರಿನ ಜನಗಳಿಗೆ ಒಂದು ಪೂಜೆ ಮಾಡಿಕೊಡಲು ಅವಕಾಶ ಮಾಡಿಕೊಡ್ತಾ ಅಂತ ತಂಡನೇ ಅಂತಲೇ ಹೇಳ್ಬೋದು. ಈ ಒಂದು ತಂಡದ ಹೆಸರು ಬಂದು ವೃಕ್ಷಧರ್ಮ ಫೌಂಡೇಶನ್ ಅಂತ ಹೇಳಿ. ಇವರು 40-50 ಜನ ಸದಸ್ಯರಿದ್ದಾರೆ. ಪ್ರತಿ 15-20 ದಿವಸಕ್ಕೊಂದು ಸಲ ಈ ಒಂದು ಭಾನುವಾರದೊತ್ತು ಈ ಒಂದು ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇವರಿಗೆ ನಮ್ಮ ಆನೇಕಲ್ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ಒಂದು ಅಶ್ವತ್ಥ ಕಟ್ಟೆ ಬಂದು ನಮ್ಮೂರಿನ ಆನೇಕಲ್ಲಿನ ಚಿನ್ನಪ್ಪ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವಂತಹ ಒಂದು ಕೆಂಡಮಾರಮ್ಮನ ಮಠದ ಪಕ್ಕದಲ್ಲಿರುವಂತಹ ಒಂದು ಅಶ್ವತ್ಥ ಕಟ್ಟೆ, ಭಾಳ ಹಳೆಯದಾದಂತಹ ಅಶ್ವತ್ಥ ಕಟ್ಟೆ. ಸರಿಸುಮಾರು 106 ವರ್ಷಗಳ ಇತಿಹಾಸವುಳ್ಳ ಈ ಒಂದು ಅಶ್ವತ್ಥ ಕಟ್ಟೆ ಪಕ್ಕದಲ್ಲೇ ಒಂದು ಇದೆ ಒಂದು ಮಠ ಕೂಡ. ನೋಡಿ, ನಮ್ಮ ಎಲ್ಲ ಸೇವಾ ಸಮ್ಮತಿಯ ಸಂಘದ ಎಲ್ಲ ಸದಸ್ಯರುಗಳು ಅವರು ಕೆಲಸ ಮಾಡ್ತಾ ಬರ್ತಾಯಿದ್ದಾರೆ. ಪ್ರತಿಯೊಂದು 15 ದಿವಸಕ್ಕೊಂದು ಸಲ, ವಾರಕ್ಕೊಂದು ಸಲ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಭಾನುವಾರ ಮಾಡ್ತಾಯಿದ್ದಾರೆ. ಭಾಳಷ್ಟು ಬೃಹದಾಕಾರವಾದಂತಹ ಈ ಒಂದು ಮರ, ಸರಿಸುಮಾರು 200 ವರ್ಷಗಳ ಇತಿಹಾಸವುಳ್ಳ ಈ ಒಂದು ಅಶ್ವತ್ಥ ಕಟ್ಟೆ ನೆಲೆಗುದ್ದಿಗೆ ಬಿದ್ದಿತ್ತು. ಇದನ್ನು ಕಂಡು ನಮ್ಮೆಲ್ಲ ವೃಕ್ಷ ಫೌಂಡೇಶನ್ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀರಿ. ನಮ್ಮ ಆನೇಕಲ್ ಜನ ಮತ್ತು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅಂತೇಳಿ ಇದು ಮಾಡ್ತಾಯಿದ್ದೀರಿ. ಇಲ್ಲೆಷ್ಟು ಭಾಳಷ್ಟು ಕಸಗಳೆಲ್ಲ ತುಂಬೋಗಿದೆ ನೋಡಿ. ಇವೆಲ್ಲ ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಕಸ, ಎಣ್ಣೆ ಬಾಟ್ಲು, ಬೀಡಿ ಸಿಗರೆಟ್, ಪೇಪರು ಇದೆಲ್ಲ ಬಿದ್ದಿದೆ. ಇದೆಲ್ಲ ಜನ ನೋಡಿಕೊಂಡು, ದೇವಾಲಯಗಳಿದ್ದಾವೆ, ಮಠ ಮಂದಿರಗಳಿದ್ದಾವೆ ಅಂತ ಎಲ್ಲ ಹೇಳಿ ನೋಡಿಕೊಂಡು ಒಳ್ಳೆಯ ಕೆಲಸಗಳಲ್ಲಿ ಮಾಡಬೇಕು. ಯಾರೋ ಬಂದು ಏನೋ ರಿಪೇರಿ ಮಾಡಿಬಿಟ್ಟು ಒಂದು ಸಲ ಹೋಗ್ಬಿಡ್ತಾರೆ. ಆದರೆ ಮೈಂಟೈನ್ ಮಾಡೋ ಜವಾಬ್ದಾರಿ ಕೂಡ ನಿಮ್ಮಲ್ಲೇ. ಅಲ್ಲೇ ಆ ದೇವಾಲಯದ ಹತ್ರ ಹೋಗ್ತಾ ಇರ್ತಾರೋ, ಈ ಒಂದು ಅಶ್ವತ್ಥ ಕಟ್ಟೆ ಹತ್ರ ಯಾರು ಹೋಗ್ತಾ ಇರ್ತಾರೋ ಅವರು ಕೂಡ ಸೇರುತ್ತೆ. ಇಲ್ಲಿ ಬೇರೆಯವ್ರಿಗೆ ಈ ಥರ ಎಲ್ಲ ಮದ್ಯಪಾನ ಪ್ರಿಯರಿಗೆ, ಮತ್ತೊಬ್ಬರಿಗೆ ಗಾಂಜಾ ಸೇವನೆ ಮತ್ತು ಇವೆಲ್ಲ ಕೂಡ ನಡೀತಾ ಇದೆ ಇಲ್ಲಿ. ದಯಮಾಡಿ ನಾನೆಲ್ಲ ವೀಕ್ಷಕರೇ, ಈ ವಿಡಿಯೋ ಯಾರು ನೋಡ್ತಾ ಇದ್ದೆ ಅವರೆಲ್ಲ ಅಕಸ್ಮಾತ್ ಎಲ್ಲ ನಾನು ಕಂಡ್ರೆ ಒಂದು ಕೂಗಾಕಿ ಅವ್ರನ್ನ ಬೈದು ಕಳಿಸಿ ಒಂದು ಕೆಲಸ ಮಾಡಬೇಕು ಅಂತೇಳಿ ಈ ಒಂದು ನಮ್ಮ ವಿಡಿಯೋ ಮುಖೇನ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಈ ಒಂದು ಮಠ ನೋಡಿ, ಭಾಳ ಹಳೆಯದಾದ ಮಠ. ಸರಿಸುಮಾರು 250-300 ವರ್ಷಗಳ ಇತಿಹಾಸ ಇರ್ಬೋದು ಇದಕ್ಕೆ ಅನ್ಕೊತೀರಿ. ಅಷ್ಟು ಹಳೆಯದಾದ ಮಠ. 3 ಗದ್ದಿಗೆಗಳಿವೆ ಇಲ್ಲಿ. ಪುಣ್ಯಾತ್ಮರ ಒಂದು ಸಮಾಧಿ ಕೂಡ ಇದೆ, ಒಂದು 3 ಇದೆ ಇಲ್ಲಿ. ಭಾಳ ಚೆನ್ನಾಗಿದೆ ಇದು ಒಂದು ಮಠ. ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ನಮ್ಮ ಕರ್ನಾಟಕ ಸರ್ಕಾರ. ಯಾರಾದರೂ ಒಂದು ಇದನ್ನು ತೊಗೊಂಡು ಇನ್ಚಾರ್ಜ್ ತೊಗೊಂಡು ಇದನ್ನು ಸ್ವಲ್ಪ ಎಲ್ಲ ಓಡಾಡಿ ಇದಕ್ಕೂ ಒಂದು ಇದು ಮಾಡಬೇಕು. ಇಲ್ಲಿ ಅನ್ನದಾನ ಎಲ್ಲ ನಡೀತಾ ಇತ್ತಂತೆ ಪುರಾತನ ಕಾಲದಲ್ಲಿ. ಯಾರೊಬ್ಬರು ನಮ್ಮಲ್ಲಿ ಸಿಕ್ಕಿ ಹೇಳಿದ್ರು ಇದನ್ನು. ಭಾಳ ಖುಷಿಯಾಯಿತು. ಈಗ ನೋಡಿ, ನೆಲಗುದ್ದಿಗೆ ಬಿದ್ದೋಗಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ ಆ ಥರ ಆಗೋದು ಬೇಡ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಪೇಜನ್ನು ಯಾರ್ಯಾರು ಫಾಲೋ ಮಾಡಿಲ್ಲೋ, ಸಬ್ಸ್ಕ್ರೈಬ್ ಮಾಡಿಲ್ಲೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಗದಷ್ಟು ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಹಾಕ್ತಾಯಿರ್ತೀನಿ. ನೀವು ನೋಡ್ತಾ ಇರಿ. ಎಲ್ಲರಿಗೂ ಶುಭವಾಗಲಿ.
ಅದೇ ಆಗಿರುವಂತ ವಿಷಯ ಒಳಗೆ ನಾವು ಇವಾಗ ಹೋಗಿ ನೋಡಿದ್ರು 3 ಗದ್ದುಗೆಗಳು ಕಾಣಿಸ್ತವೆ ನಮಗೆ. ಅದಕ್ಕೆ ಹೊಂದ್ಕೊಂಡಿರುವಂತ ನಮ್ಮ ಒಂದು ಹಳ್ಳಿಕಟ್ಟೆ ಸುಮಾರು ಈ ಮರ ಬಂದು ನಮಗೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇರುವಂತ ಒಂದು ಹಳ್ಳಿ ಮರ ಇದು. ಇದೇ ದಾರಿಯಲ್ಲೇ ನಾವು ಇದೇ ಒಂದು ಏನೋ ಆವರಣದಲ್ಲಿ ನೋಡಿದಾಗ ಸುಮಾರು 7-8 ಮರಗಳಿದೆ. ಹಳ್ಳಿಕಟ್ಟೆ ಆಗಿರ್ಬೋದು, ಬನ್ನಿ ಮರ ಆಗಿರ್ಬೋದು, ಬಿಲ್ಪತ್ರೆ ಮರ ಆಗಿರ್ಬೋದು, ತುಂಬಾ ವಿಶೇಷವಾದ ಜಾಗ ಅಂತಾನೆ ಹೇಳ್ಬೋದು. ಇದನ್ನ ತುಂಬಾ ಅಸಹ್ಯವಾಗಿ ಒಂದು ರೀತಿಯಲ್ಲಿ ಮದ್ಯಪಾನ ಧೂಮಪಾನ ಮಾಡೋರಿಗೆ ಒಂದು ಅಡ್ಡ ಅಂತಾನೆ ಸೃಷ್ಟಿ ಮಾಡಿಕೊಂಡು ಇದ್ರಿಂದ ಸುಮಾರಷ್ಟು ನಮಗ್ ನೋಡಿದ್ರೆ ಒಂದು ಟ್ರ್ಯಾಕ್ಟರ್ ಅಷ್ಟು ಗ್ಲಾಸ್ಗಳಾಗಿರ್ಬೋದು, ಪ್ಯಾಕೆಟ್ಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಬೀರ್ ಬಾಟಲ್ಗಳಾಗಿರ್ಬೋದು, ಸಿಗರೇಟ್ ಪ್ಯಾಕೆಟ್ಗಳಾಗಿರ್ಬೋದು, ತುಂಬಾ ಇಲ್ಲೇ ಡಂಪ್ ಮಾಡಿ ಇಲ್ಲೇ ಡಂಪ್ ಮಾಡಿದ್ದಾರೆ. ತುಂಬಾ ಏನೋ ದುಃಖ ಪಡುವಂತಹ ಸಂಗತಿ ಆಗಿದೆ. ಈ ರೀತಿ ಇನ್ನಷ್ಟು ಜಾಗಗಳನ್ನ ನೀವು ಎಷ್ಟೇ ಹಾಳು ಮಾಡ್ಲಿಕ್ಕೆ ಹೊರಟ್ರು, ವೃಕ್ಷಧರ್ಮ ಅನ್ನುವಂತ ನಮ್ಮ ತಂಡ ಈ ರೀತಿ ಜಾಗಗಳನ್ನ ಮತ್ತೆ ಹುಡುಕಿ ಮತ್ತೆ ಅದನ್ನ ಪುನರ್ಜೀರ್ಣೋದ್ಧಾರ ಮಾಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಸ್ಥಳೀಯರಲ್ಲಿ ನಾವು ಕೇಳ್ಕೊಳೋದೊಂದೇ, ಇವತ್ತಿನ ದಿನ ನಾವು ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಬೆಳಗ್ಗೆ 6 ಗಂಟೆಗೆ ಬಂದ್ರು, ಮಳೆ ಇದ್ರು, ಚಳಿ ಇದ್ರು, ದೂರದಿಂದ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮಾಡಿಕೊಟ್ಟು ಹೋದ್ಮೇಲೆ ಈ ಜಾಗದ ಸ್ವಚ್ಛತೆಯನ್ನು, ಅದಕ್ಕಿರುವಂತ ಪವಿತ್ರತೆಯನ್ನು ದಯವಿಟ್ಟು ಕಾಪಾಡ್ಕೊಂಡು ಹೋಗಿ. ಹಾಗೆ ಗೌರಿ ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಮಾತೆಯರು, ಮಹಿಳೆಯರು, ಹಳ್ಳಿಕಟ್ಟೆ ಪೂಜೆ ಮಾಡೋರು ವಿಶೇಷವಾಗಿ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸುವಷ್ಟು ವ್ಯವಸ್ಥೆನ ನಾವು ಮಾಡಿಕೊಟ್ಟಿರ್ತೀವಿ ಅಂತ ಈ ಮೂಲಕ ಆನೇಕಲ್ ಜನತೆಗೆ ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಯಾರು ಇಲ್ಲ. ನಂಜುಂಡಪ್ಪನ ಮಠ ಅಂತಾರೆ, ಕೆನ್ಮರಂ ಮಠ ಅಂತಾರೆ. ಇದು ಅಂಚತ್ರ, ಮೂಲ ಬಂದು ಅಂಚತ್ರ ಎಲ್ಲ ಊಟ ಆಗ್ತಾ ಇದ್ರು. ಸಾಧು ಸತ್ಪುರುಷಗಳು, ಋಷಿಗಳು, ಮುನಿಗಳು, ಯೋಗಗಳು, ಸಿದ್ಧಪುರುಷರೆಲ್ಲ ಬಂದು ಹೋಗಿರೋ ಜಾಗ ಇದು. ಇಲ್ಲಿ ಕೈವಾರ ತಾತ ಇಲ್ಲೇ ಇದ್ದವ್ರು. ಕೈವಾರ ಯೋಗಿ ನಾರಾಯಣ ಅಮರನಾರಾಯಣ ಸ್ವಾಮಿ ತಿಂದ್ರು. ಅವ್ರು ಕೂಡ ಇಲ್ಲಿ ಇದ್ದು ಕೈವಾರಕ್ಕೆ ಹೋದವ್ರಲ್ಲಿ. ಮೂಲ ದಾಖಲಾತಿಗಳು ಇದ್ರ ವಿಗ್ರಹ ಬಂದು ಅಲ್ಲಿ ಮೋಟನಾಯಕ ಆಶ್ರಮದಲ್ಲಿದೆ. ಕೈವಾರ ತಾತ ಇದ್ದ ವಿಗ್ರಹ ಇದೇ ಬಂದು ಮೂಲ ಅಂಚತ್ರ ಅಂತ ಹೇಳ್ಬಿಟ್ಟು 7 ಎಕರೆ 7 ಗುಂಟೆ ಇರೋದು ಖಚಿತ. ಇದು ಮುಜರಾಯಿಗೆ ಎಲ್ಲ ಸೇರ್ಪಡೆ ಆಗೈತೆ ಮೊದಲೇ. ಇದು ಮೂಲ ದಾಖಲಾತಿಗಳು ತೆಗೆದ್ರೆ ಗೊತ್ತಾಗ್ತೈತೆ ತಾಲೂಕು ಆಫೀಸಲ್ಲಿ.